ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗಿ, ಯಾಕ್ರಿ ನೀವೇ ಈ ರೀತಿ ಮಾಡ್ತೀನಿ ಅಂದ್ರೆ ಅದೇನ್ರಿ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾಗೆ, ಅಣ್ಣ ಯಾಕಣ್ಣ ಈ ರೀತಿ ಹೇಳ್ತಾ ಇದ್ಯಾ? ಅತ್ಗೆಗೆ ಹೋದ್ಸತಿ ಕಾವ್ಯನ್ಗೂ ರಾಜ್ಗೂ ಮದ್ವೆ ಆದಾಗೂ ಅವ್ರಿಗಿರೋ ಸೌಭಾಗ್ಯ ಇರ್ಲಿಲ್ಲ. ಈಗಾದ್ರೂ ಬಂದು ಇಬ್ರು ಸೇರಿ ಶಿವ ಪಾರ್ವತಿ ತರ ಅವ್ರನ್ನ ಆಶೀರ್ವಾದಿಸಿ ಅಣ್ಣ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಹೇ, ಸಾಕು ನಿಲ್ಸೆ, ನೀನು ಫಸ್ಟ್ ಆಫ್ ಆಲ್ ಈ ವಿಚಾರಕ್ಕೆ ಬರಬೇಡ, ಹೋಗು ಅಂತ ಹೇಳ್ತಾ ಇರ್ತೆ. ಯಾಕಣ್ಣ ಆ ರೀತಿ ಮಾತಾಡ್ತೀಯಾ? ನಾನು ಏನಾದರೂ ತಪ್ಪು ಮಾಡಿದ್ನ ಅದ್ಗೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ಬನ್ರಿ ನೀವು ಅಂತ ಇನ್ನ ಅಪರ್ಣ ಅವರು ಸುಭಾಷ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟಿರ್ತಾರೆ. ನೀನೇನು ಮಾಡಿದ್ರು ಮಾಡ್ಕೊಳ್ಳೋಣ, ನನಗೇನು, ನೀನೀಗ ನಿನ್ನ ಮಗನ ಸಂಸಾರ ಎಲ್ಲಿ ಹಾಳಾಗ್ತಿದ್ಯಲ್ಲ ಅನ್ನೋ ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾ ಇದೆಯಾ. ಪರವಾಗಿಲ್ಲ ಬಿಡು ಅಂತ ಅವಳು ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅಪ್ಪು ಇಬ್ರು ಹಾಸ್ಪಿಟಲಲ್ಲಿ ಇರ್ತಾರೆ. ಆಗ ಇನ್ನು ಡಾಕ್ಟರ್ ಬಂದು, ಏನಾಯ್ತು ಮೇಡಮ್, ಏನಾಯ್ತು ಡಾಕ್ಟರ್ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ. ಸಾರಿ ಮೇಡಮ್, ಇನ್ನು ಅವರು ಕೋಮಾಗ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಕಾವ್ಯಂಗೆ ಮನ್ಸೆಲ್ಲ ನುಚ್ಚುನೂರಾಗಿ ಅಲ್ಲಿಂದ ಏನು ಮಾಡಬೇಕೋ ತೋಚ್ದಿರಾ ಅಳ್ತಾ ಹೋಗ್ತಾ ಇರ್ತಾಳೆ. ಅಕ್ಕ ನಿಂತ್ಕೋ ಅಕ್ಕ ಅಂತ ಅಪ್ಪು ಏನೇ ಹೇಳಿದ್ರು ಕೇಳ್ದಿರಾ ಹತ್ಕೊಂಡು ಹಾಗೆ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಮದುವೆ ಇನ್ನೇನು ತಾಳಿ ಕಟ್ಟಬೇಕು ಅಂತ ಅವರೆಲ್ಲರೂ ಯೋಚನೆ ಮಾಡ್ತಿದ್ರೆ, ಇನ್ನು ಈ ಕಡೆ ಸುಭಾಷ್ ಅವರು, ಕಲ್ಯಾಣ್ ಮತ್ತೆ ಸ್ವರಾಜ್ ಅವ್ರ ಅಜ್ಜಿ ಸ್ವಪ್ನ 4 ಜನನು ಕಾವ್ಯ ಬರ್ತೀನಿ ಅಂತ ಹೇಳಿದ್ಲು, ಏನ್ ಇಷ್ಟೊತ್ತಾದ್ರೂ ಬಂದಿಲ್ಲ, ಏನಾದ್ರೂ ಆಧಾರ ಸಿಕ್ಕಿರ್ಬೇಕನ್ಸುತ್ತೆ ಅಂಕಲ್ ಅಂತ ಸ್ವಪ್ನ ಹೇಳ್ತಿದ್ದ ಹಾಗೆ, ಏನಿದೋ ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಗೇಟ್ ತೆಗ್ದು ಹೊಳಗ್ ಬರ್ತಾ ಇದ್ರೆ, ಅಯ್ಯೋ ಅಲ್ಲಿ ಕಾವ್ಯ ಬರ್ತಿದ್ದಾಳೆ ನೋಡಿ ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾರೆ. ಇನ್ನ ಅವರೆಲ್ಲರೂ ಹೋಗಿ, ಕಾವ್ಯ ಏನಾಯ್ತು, ಸಿಕ್ತಾ ದಾರಿ, ಏನಾದ್ರೂ ಆಧಾರ ಸಿಕ್ತಾ ಅಂತ ಕೇಳ್ತಾ ಇದ್ರು. ಏನು ಸಿಕ್ಕಿಲ್ಲ ಅನ್ನೋ ಅಸಹಾಯಕಳಾಗಿ ಮತ್ತೆ ಮುಂದೆ ಬರ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಚಿತ್ರಾನ ರಾಜ್ ನೋಡ್ತಾ, ಏನಪ್ಪ ಈ ಪೀಡೆನ ಯಾವಾಗಪ್ಪ ತೊಲಗಿಸೋದು ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಇನ್ನ ಮನೆ ಮಂದಿಯವರೆಲ್ಲರೂ ಅಲ್ಲಿ ನಿಂತಿದ್ದ ಹಾಗೆ ಇನ್ನ ಕಾವ್ಯನೂ ಸಹ ಒಳಗ್ ಬರ್ತಾಳೆ. ಯಾಕೆ, ಏನಾಯ್ತು ಅಂತ ರಾಜ್ ಕೇಳ್ತಾ ಇರ್ತಾನೆ. ಅವಳಿನ ಏನೂ ಮಾತಾಡ್ದಿರಾ ಕೈನ ಜೋಡಿಸಿ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದ ಹಾಗೆ, ನನ್ನ ಕ್ಷಮಿಸ್ಬಿಡಿ ಅಂತ ಕಾವ್ಯ ಸನ್ನೆ ಮಾಡ್ತಾ ಇರ್ತಾಳೆ. ಇನ್ನು ಅವನಿಗೆ ತುಂಬ ನಿರಾಶೆಗೊಂಡಿರ್ತಾನೆ. ಆಗ ಪುರೋಹಿತರು ಮಾಂಗಲ್ಯ ಧಾರಣೆ ಮಾಡು ಅಂತ ಹೇಳ್ತಿದ್ದ ಹಾಗೆ ನಾಗವೇಣಿಗೆ ಖುಷಿ ಆಗ್ತಿದ್ರೆ, ಇನ್ನು ಈ ಕಡೆ ನೋಡಿದ್ರೆ ರಾಜ್ ಇನ್ನೇನು ಮಾಡೋ ಸ್ಥಿತಿಲಿ ಇಲ್ದಿರಾ ಇನ್ನೇನು ತಾಳಿನ ಕೈಗೆತ್ಕೊಂತಾನೆ. ಅದನ್ನ ನೋಡಿ ಕಾವ್ಯಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಕಣ್ಣಲ್ಲೂ ಸಹ ನೀರು ಬರ್ತಾ ಇರುತ್ತೆ. ಇನ್ನೇನು ರಾಜ್, ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಅಪ್ಪನ ಗುಳಿಸ್ಕೋಬೇಕು ಅಂದರೆ ನಾನು ಈ ರೀತಿ ಮಾಡಲೇಬೇಕಾಗುತ್ತೆ ಅನ್ನೋ ಇಂಟೆನ್ಷನ್ನ ಇಟ್ಕೊಂಡು ಇನ್ನೇನು ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದಿಕ್ಕೆ ಅಂತ ಹೋಗ್ತಾ ಇದ್ದ ಹಾಗೆ ಸುಭಾಷ್ ಅವರು, ನಿಲ್ಸು ರಾಜ್, ಯಾಕೆ ಡ್ಯಾಡ್, ಹೇಳ್ದಷ್ಟು ಮಾಡು, ನಿಲ್ಸು ಅಂದಮೇಲೆ ನಿಲ್ಸು ಅಂತ ಹೇಳ್ತಾ ಇದ್ದ ಹಾಗೆ ಇನ್ನೆಲ್ಲರಿಗೂ ಶಾಕ್ ಆಗಿರುತ್ತೆ. ಆಗ, ಹೇ ಏನೇ ಮಾಡ್ತಾ ಇದ್ಯಾ, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ, ನೀನೊಂದು ಹೆಂಗ್ಸ, ನೀನ್ ಈ ರೀತಿ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದೆಯಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಆಗ ನೋಡಿದ್ರೆ ಚಿತ್ರಾಗೆ ತುಂಬಾ ಟೆನ್ಷನ್ ಆಗಿ ನಿಂತಿರ್ತಾಳೆ. ನೀವ್ ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಏನ್ ನಡೀತಿದೆ, ನನ್ ಮದ್ವೆ ನಡೀತಾ ಇರೋದಿಲ್ಲಿ, ನೀವೆಂತಕ್ಕೆ ಈ ರೀತಿ ಅಡ್ಡ ನಿಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಚಿತ್ರ. ಆಗ, ಯಾಕ್ರಿ ಈ ರೀತಿ ಮಾಡ್ತಾ ಇದ್ದೀರಿ, ಒಳ್ಳೇದಾಗ್ಲಿ ಅಂತ ಅವ್ರಿಬ್ರಿಗೆ ಮದ್ವೆ ಮಾಡಿಸ್ತಿದ್ರೆ ನೀವ್ ಯಾಕ್ರಿ ನಿಲ್ಲಿಸ್ತಾ ಇದ್ದೀರಾ ಅಂತ ಅಪರ್ಣ ಅವ್ರು ಕೇಳ್ತಾ ಇದ್ದ ಹಾಗೆ, ಅಪರ್ಣ ನೀನು ಸುಮ್ನೆ ಇರು, ಈ ಮದ್ವೆ ನಡೆಯೋ ಹಾಗಿಲ್ಲ, ಹೇಳ್ತಾ ಇದ್ದೀನಲ್ವಾ ಡ್ಯಾಡ್, ಸುಮ್ನೆ ಇರಿ ಡ್ಯಾಡ್ ಅಂತ ರಾಜ್ ಸಹ ಹೇಳ್ತಿದ್ದಾಗೆ, ರಾಜ್ ಸಾಕು, ನೀನ್ ಮಾಡಿರೋ ತ್ಯಾಗ, ನೀನ್ ಹೇಳಿರೋ ಟೈಮು ಗಳಿಗೆ ಎಲ್ಲ ಮುಗೀತು, ಇನ್ನ ನನ್ನ ಕೈಯಲ್ಲಿ ಇರೋದಿಕ್ಕಾಗಲ್ಲ ಅಂತ ಹೇಳ್ತಿದ್ದಾಗೆ, ಏನಾಯ್ತು ಅಂತ ನಾಗವೇಣಿ ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಮಾಯಾ ಅಲ್ವೇ ಅಲ್ಲ, ಹಾ ಮಾಯಾ ಅಲ್ಲ ಅಂದ್ರೆ ಆ ಮಗು ಹೇಗ್ ಬಂತು ಅಂತ ಅಪರ್ಣ ಅವ್ರು ಕೇಳ್ತಾ ಇರ್ತಾರೆ. ಅದು ಅಂತ ಅವರು ಸಹ ಮೌನವಾಗಿ ಆ ಕಡೆ ಹೋಗ್ತಿದ್ದ ಹಾಗೆ ಇನ್ನು ಈ ಕಡೆ ನೋಡಿದ್ರೆ ಅಪರ್ಣ ಅವರು ಪಟ್ಬಿಡ್ದೆ ಇದ್ದಂಗೆ, ಹೇಳ್ರಿ ಹಾಗಾದ್ರೆ ಆ ಮಗು ಯಾರ್ದು ಹೇಳಿ, ಅಲ್ಲಿಗೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳ್ರಿ ಅಂತ ಹೇಳ್ತಿದ್ದ ಹಾಗೆ, ನಾನು ಹೇಳ್ದಷ್ಟು ಮಾಡು ಅಪರ್ಣ, ಈ ಮದುವೆ ನಡಿಬಾರ್ದು ಅಂದಮೇಲೆ ನಡಿಬಾರ್ದು,
ನಾನು ಏನಾಯ್ತು ಅಂತ ನಾನು ಹೇಳ್ತೀನಿ. ಆದ್ರೆ ಇವನಿಗೂ ಆ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತೆ ಅವ್ನ್ ಕರ್ಕೊಂಡ್ ಬಂದಿದ್ದು ಇನ್ನ ಸಾಕು ರಾಜ್, ಇಲ್ಲಿವರೆಗೂ ನಿಲ್ಸಿದ್ದು ಸಾಕು. ಇಲ್ಲಿ ನಿಂದು ಮತ್ತೆ ಕಾವ್ಯನ್ ಜೀವನ ಹಾಳಾಗೋಗ್ತಿದೆ. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಮನ್ಸೆಲ್ಲ ಚೆಲ್ಲಾಪಿಲ್ಲಿ ಆಗೋಗ್ತಿದೆ. ಬೇಡ ಡ್ಯಾಡ್, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ರಾಜ್ ಮತ್ತೆ ಕಾವ್ಯ ಇಬ್ರು ಸಹ ಹೇಳ್ತಾ ಇದ್ರು. ಸಾಕು ನಿಲ್ಸಮ್ಮ ಕಾವ್ಯ, ನೀನು ನಿನ್ ಗಂಡನ್ನೇ ಧಾರೆ ಮಾಡ್ತಾ ಇದ್ಯಾ. ನೀನೆಂತ ಹೆಂಗ್ಸನ್ನ ನಾನು ಎಲ್ಲೂ ನೋಡಿಲ್ಲ. ನನಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ ಅಂದ್ರೆ ನನಗೆ ಒಳಗಡೆ ಕಳ್ಳು ಬಳ್ಳಿ ಎಲ್ಲ ಒಂಥರ ಚುಚ್ಚಿ ಚೂರಾಗೋ ತರ ಆಗ್ತಿದೆ. ಯಾಕ್ರಿ ನೀವು? ಅಂಥದ್ ಏನಾಯ್ತು? ಇವ್ರೇನ್ ಮುಚ್ಚಿಟ್ಟಿದ್ದಾರೆ ನನ್ನ ಹತ್ರ, ಹೇಳ್ರಿ ಅಂತ ಅಪರ್ಣ ಅವರು ಕೇಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪರ್ಣ ಅವರು ಆ ರೀತಿ ಹೇಳ್ತಿದಂಗೆ, ಆಗ ಯಾಕೆ ಸುಭಾಷ್, ಏನಾಯ್ತು ಸುಭಾಷ್, ಯಾಕೆ ನೀನ್ ಈ ರೀತಿ ಹೇಳ್ತಾ ಇದ್ಯಾ, ಅಂಥದ್ ಏನಾಯ್ತು ಅಂತ ಅವ್ರ ಅಮ್ಮನೂ ಸಹ ಬಂದಿ, ಅಮ್ಮ ನಿನ್ ಮಗ ಅಷ್ಟು ಒಳ್ಳೆಯವನು ಅಂತ ಅನ್ಕೊಳಕ್ ಹೋಗ್ಬೇಡ ಅಮ್ಮ. ಕೆಲವೊಂದ್ರಲ್ಲಿ ನಾನು ಸಹ ತಪ್ಪು ಮಾಡಿದೀನಿ. ಅದು ಅಪರ್ಣಂಗೆ ಗೊತ್ತಾದ್ರೆ ಜೀವ ಎಲ್ಲಿ ಹೋಗ್ಬಿಡುತ್ತೆ ಅಂತ ನಾನು, ನನ್ನ ಮಗ, ನನ್ನ ಸೊಸೆ ಈ ವಿಚಾರನ ಎಷ್ಟು ದಿವಸದಿಂದ ಮುಚ್ಚಿಟ್ಟು ನಾವು ನರಕ ಯಾತನೆ ಅನುಭವಿಸ್ತಾ ಇದೀವಿ ಅಂತ ನಮಗೆ ಗೊತ್ತು. ಅದ್ರಲ್ಲಿ ಈ ಮಾಯಾ ಅಂತ ಹೆಸರು ಪುಣ್ಯಾತ್ ಗಿತ್ತಿ ಇಟ್ಕೊಂಡು ಬಂದಿದ್ದಾಳಲ್ಲ, ಇವಳು ನಿಜವಾಗ್ಲೂ ಮಾಯಾ ಅಲ್ವೇ ಅಲ್ಲ ಅಮ್ಮ. ನಮ್ ದುಡ್ಡು ಆಸ್ತಿ ಅಂತಸ್ಕೋಸ್ಕರ ಅವಳು ಈ ರೀತಿ ನಾಟಕ ಆಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಅವರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಇನ್ನ ಸುಭಾಷ್ ಅವ್ರು ಹೇಳ್ತಿದಂಗೆ, ಬೇಡ ಡ್ಯಾಡ್, ಏನು ಹೇಳ್ಬಿಡಿ, ಸಾಕು ಬಿಟ್ಟಾಕಿ ಅಂತ ರಾಜ್ ತಡಿತಾ ಇದ್ರು. ರಾಜ್, ಯಾಕೆ ನೀನ್ ತಡಿತಾ ಇದ್ಯಾ ಅವ್ರನ್ನ, ಅವ್ರು ಮಾತಾಡೋದಿಕ್ ಬಿಡು ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಅಲ್ಲ, ಈಗ ನಿನಿಗೂ ಆ ಮಗುಗೂ ಸಂಬಂಧ ಇಲ್ಲ ಅಂದ್ರೆ ಅಪರ್ಣ ಅವರು ಪಟ್ ಬಿಡದೆ ಇರಂಗ್ ಕೇಳ್ತಾ ಇದ್ದಾಗೆ ಇನ್ನ ಸುಭಾಷ್ ಅವ್ರಿಗೆ ತಡ್ಕೊಳಕ್ ಆಗ್ದಿರಾ, ಆ ಮಗು ಯಾರ್ದು ಅಲ್ಲ, ನಂದೇ ಅಂತ ಹೇಳ್ಬಿಡ್ತಾರೆ. ಆ ಮಗು ಯಾರ್ದು ಅಲ್ಲ, ನಂದೇ ಅಂತ ಸುಭಾಷ್ ಅವ್ರು ಹೇಳಿದ ತಕ್ಷಣ ಮನೆ ಮಂದಿಯವ್ರಿಗೆ ಇರೋರ್ಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಕಾವ್ಯ ಮತ್ತೆ ರಾಜ್ಗೆ ಅಯ್ಯೋ ಏನ್ ಆಗ್ಬಾರ್ದು ಅದೇ ಆಗ್ತಿದ್ಯಲ್ಲ ಅಂತ ತುಂಬಾ ಶಾಕ್ ಆಗಿರುತ್ತೆ. ಸುಭಾಷ್, ಏನ್ ಹೇಳ್ತಿದ್ಯಾ ನೀನು ಅಂತ ಸ್ವರಾಜ್ ಅವ್ರ ತಾತ ಕೇಳ್ತಿದ್ದಾಗೆ, ಹೌದು ಅಪ್ಪ, ಗೋವಾದಲ್ಲಿ ನಾನು ನನ್ನ ಅಸಿಸ್ಟೆಂಟ್ ಆಗಿದ್ದ ಮಾಯನ್ನ ಅವಳ ಮೇಲೆ ನನಗೆ ಆಸೆ ಹುಟ್ಟಿ ಈ ರೀತಿ ಎಲ್ಲ ನಾನು ಮಾಡಬಾರ್ದೆಲ್ಲ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅದಕ್ಕೆ ಈಗ ಪ್ರತಿಫಲವಾಗಿ ಆ ಮಗು ಬಂದಿದೆ. ಆ ಮಗುಗಿಂದ ಈ ಮನೇಲಿ ಅವಳೇನಾದ್ರೂ ನಾನು ಆ ಮಗುಗೆ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನನಗೆ ಮತ್ತೆ ಈ ಮನೆ ಮರ್ಯಾದೆನೆಲ್ಲ ತೆಗೆದು ಬಿಡ್ತೀನಿ ಅಂತ ಅವಳು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಅದಕ್ಕೆ ನಾನು ಸುಮ್ಮನೆ ಆಗಿದೆ ಅಪ್ಪ. ಅದನ್ನ ರಾಜ್ ನಿಭಾಯಿಸ್ಕೊಂಡು ಅವನ ಮಗನ ಥರ ಈ ಮನೆಗೆ ಕರ್ಕೊಬಂದು ಬೆಳೆಸ್ತಾ ಇದ್ದಾನೆ. ಈ ವಿಚಾರನ ತಿಳಿಸ್ಬೇಕು ಅಂತ ಅನ್ಕೊಂಡ್ರು ರಾಜ್ ಬಿಡ್ದಿರಾ ಅವ್ರ ಅಮ್ಮನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋಗುತ್ತೆ ಅನ್ನೋ ಟೆನ್ಷನಲ್ಲಿ ಅವ್ನು ಏನು ಹೇಳಿದ್ದೀರಾ ಮಾಡ್ದಿರಾ ಅವನ ಕಷ್ಟ ಅವ್ನು ಅನುಭವಿಸ್ತಾ ಇದ್ದ ಹಾಗೆ ಈ ಕಡೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ಎಲ್ಲಿ ಇವರಿಬ್ಬರಿಂದ ನಾನು ದೂರ ಆಗ್ಬಿಡ್ತೀನೋ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಅಂತ. ಅದರಲ್ಲಲ್ದಿರ ಮತ್ತೆ ನನ್ನ ಸೊಸೆ ದೇವತೆ, ಅವಳಿಗೆಲ್ಲ ವಿಚಾರನೂ ಗೊತ್ತಾಯ್ತು. ಆದರೂ ಅವಳು ಯಾರಿಗೂ ಬಾಯಿ ಬಿಡ್ದಾರ ಅವಳು ನರಕ ಯಾತನೆನೂ ಅನುಭವಿಸಿದಾಳೆ. ನಮಿಗೋಸ್ಕರ ಅವಳು ಸಹ ಕಷ್ಟಪಡ್ತಾ ಇದ್ದಾಳೆ ಅಂತ ಸುಭಾಷ್ ಅವ್ರು ಹೇಳ್ತಿದ್ದ ಹಾಗೆ ಇನ್ನ ಅಪರ್ಣ ಅವ್ರಿಗೆ ತುಂಬ ಶಾಕ್ ಆಗಿರುತ್ತೆ. ಏನು ಮಾಡೋದು ಏನಿಲ್ಲ ಅನ್ನೋ ಇಂಟೆನ್ಷನಲ್ಲಿ ಇರ್ತಾರೆ. ಆಗ ಇನ್ನು ಈ ಕಡೆ ನೋಡಿದ್ರೆ ನನ್ನಂಥ ಪಾಪಿ ಯಾರೂ ಇಲ್ಲ ಅಪರ್ಣ, ನಿನಗೆ ನಾನೇ ಒಬ್ಬನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ಯಾ ನೀನು. ಆದರೆ ನಾನು ಇನ್ನೊಬ್ರ ಹತ್ರ ನಾನು ಹೋಗಿ ಈ ರೀತಿ ತಪ್ಪು ಕೆಲಸ ಮಾಡಿ ನಿನ್ನ ಹತ್ರ ನಾನು ತಲೆ ಎತ್ತಿ ಮಾತಾಡೋ ಸ್ಥಿತಿಲೂ ನಾನು ಸಹ ಇಲ್ಲ. ನಾನು ತಪ್ಪು ಮಾಡಿರೋದ್ರಿಂದ ನನಗೆ ಹೇಗೆ ಅರಿವಾಗ್ತಿದೆ ಅಂದರೆ ನನಗೆ ನಾನೇ ಏನಾದರೂ ಮಾಡ್ಕೊಂಬಿಡ್ಲಾ ಅನ್ನೋ ಥರ ತುಂಬ ಬೇಜಾರಾಗ್ತಿದೆ ಅಂತ ತಲೆಯೆಲ್ಲ ಚೆಚ್ಕೊತಾ ಇರ್ತಾರೆ. ಅಪರ್ಣ, ನನ್ನ ಕ್ಷಮಿಸು ಬಿಡು ಅಪರ್ಣ, ಇನ್ಯಾವುದೇ ರೀತಿ ನಾನು ತಪ್ಪು ಮಾಡಲ್ಲ, ಪ್ಲೀಸ್ ಅಪರ್ಣ ಅಂತ ಕೈ ಮುಗ್ದು ಕೇಳ್ಕೊತಿದ್ದ ಹಾಗೆ ಇನ್ನು ಅಪರ್ಣ ಅವ್ರಿಗೆ ತಡ್ಕೊಳಕ್ಕಾಗ್ದಿರಾ ಇನ್ನು ಅಲ್ಲೇ ಅವರು ಕುಸ್ತಿ ಬಿದ್ದೋಗ್ಬಿಡ್ತಾರೆ. ಇನ್ನು ಕಾವ್ಯ ಮತ್ತೆ ರಾಜ್, ಅತ್ತೆ, ಅಮ್ಮ ಏನಾಯ್ತಮ್ಮ ನಿನಗೆ ಅಂತ ಅವರಿಗೆಲ್ಲರಿಗೂ ಇನ್ನು ಶಾಕ್ ಆಗಿ ಇನ್ನು ಹಾಸ್ಪಿಟಲ್ಗೆ ಇಮಿಡಿಯೇಟ್ಲಿ ಕರ್ಕೊಂಡು ಬರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಯ್ಯೋ ನನ್ನ ಸೊಸೆಗೆ ಏನಾಯ್ತು ಏನೋ ಅಂತ ಸ್ವರಾಜ್ ಅವ್ರ ಅಜ್ಜಿನೂ ಗೊಳು ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ನು ಡಾಕ್ಟರ್ ಅವ್ರು ಕರಿತಿದ್ದಾರೆ, ಯಾರಾದರೂ ಒಬ್ರು ಬನ್ನಿ ಅಂತ ಹೇಳಿ ಇನ್ನು ಕರ್ಕೊಂಡು ಬರ್ತಾರೆ. ರಾಜಿನ ಒಳಗೆ ಬಂದ ತಕ್ಷಣ ಇದೇನಾ ಫಸ್ಟ್ ಅಟೆಂಪ್ಟ್ ಆಗಿರೋದು
ಅಂತ ಹೇಳ್ತಿದ್ದ ಹಾಗೆ ಹೌದು ಡಾಕ್ಟರ್, ಈ ರೀತಿ ಜಗಳದಲ್ಲಿ ಹಿಂಗಾಗೋಗಿದೆ ಅಂತ ಹೇಳ್ತಾ ಇರ್ತಾನೆ. ರಾಜ್ ಸಹ ಎಲ್ಲ ನನ್ನಿಂದಾನೆ, ನಾನು ಅನ್ಕೊಂಡಿದ್ದೆ ಆಯ್ತು, ನಾನು ಅದಕ್ಕೆ ಹೇಳಲ್ಲ ಅಂದಿದ್ದು ಗೊತ್ತಾಯ್ತಾ, ಎಲ್ಲ ನನ್ನಿಂದಾನೆ ಅಂತ ಸುಭಾಷ್ ಅವ್ರು ಸಹ ಹೇಳ್ತಿದ್ದ ಹಾಗೆ ಕಾವ್ಯ ಮಾವವ್ರೆ ಬಿಟ್ಟಾಕಿ ಮಾವವ್ರೆ, ಈಗ ನೀವೇ ಇಷ್ಟು ಅಸಹಾಯಕರಾಗ್ಬಿಟ್ರೆ ಹೇಗೆ, ಅತ್ತೆನ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಾವೇ ಅಂತ ಹೇಳ್ತಾ ಇರ್ತಾಳೆ ಕಾವ್ಯನು ಸಹ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ, ಅಲ್ಲ ಆ ಮಿಟಕ್ಲಾಡಿ ಮಾಯಾ ಇಷ್ಟು ನಾಟಕ ಮತ್ತೆ ಈ ಮನೆ ಮಂದಿ ಅವ್ರು ಯಾರ್ಯಾರು ಏನೇನು ರಾಜ್ಯ ಭವಿಷ್ಯ ಎಲ್ಲ ತಿಳ್ಕೊಂಡು ಬಂದಿದ್ಲು, ಅವಳಿಗೆ ಯಾರಾದ್ರೂ ಸಪೋರ್ಟ್ ಮಾಡಿರ್ಬೋದು ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾಗೆ ಇದಾಳೋ ಓದ್ಲೋ ಅಂತ ಧನಲಕ್ಷ್ಮಿನೂ ಹೇಳ್ತಿದ್ದಂಗೆ ನಾಗವೇಣಿ ಕನ್ಸಾಲ ಹೇಗೋ ಅವಳನ್ನ ಕಳಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಅನ್ನೋ ಹಾಗೆ ಈ ಕಡೆ ನೋಡಿದ್ರೆ ಅವಳ ಸೂಟ್ ಕೇಸ್ನೆಲ್ಲ ತಳ್ತಾ ಇರ್ತಾಳೆ. ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ, ಯಾಕೆ ನೀವು ಈ ರೀತಿ ತಳ್ತಾ ಇದ್ದೀರಾ, ನಿನ್ ಕಾರ್ಯ ನಿನ್ ಕೆಲಸ ಎಲ್ಲ ಹಾಳಾಗೋಯ್ತು, ಇನ್ನೇಂತಕ್ ನೀನು ಹೊರಡು ಅಂತ ಹೇಳ್ತಿದಂಗೆ. ಏನು ಹೊರಡ್ಬೇಕಾ, ಅಲ್ಲ ಸರಿ ನಾನೇನೋ ಹೊರಡ್ತೀನಿ, ನನಗೆ ಸೆಟಲ್ಮೆಂಟ್ ಮಾಡಿರೋ ಪೇಮೆಂಟ್ನ ಕೊಡಿ, ನಾನು ತಗೊಂಡು ಹೊರಡ್ತೀನಿ. ಯಾವ ಪೇಮೆಂಟು, ಇಲ್ಲಿ ನೀನು ಅನ್ಕೊಂಡಿದ್ ಕೆಲಸ ಏನೂ ಆಗಿಲ್ಲ, ಹಾಗಾಗಿ ನಾವು ಕೊಡೋದಿಕ್ಕಾಗಲ್ಲ. ಹೇಗೆ ಕೊಡೋಕ್ಕಾಗಲ್ಲ, ನೀವೇನಾದ್ರೂ ನನಗೆ ಅಮೌಂಟ್ ಸೆಟಲ್ಮೆಂಟ್ ಮಾಡಿಲ್ಲ ಅಂದ್ರೆ ಈ ಮನೆ ಮಂದಿಯವ್ರಿಗೆಲ್ಲರಿಗೂ ನೀವಿಬ್ಬರೇ ನಾಟಕ ಮಾಡಿಸ್ತಾ ಇದ್ದೀರಾ ಅನ್ನೋ ವಿಚಾರ ನಾನೇ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಇವಳು ಅನ್ಕೊಂಡಿದ್ದೆ ಮಾಡ್ತಾಳಲ್ಲಪ್ಪ ಅಂತ ಅವಳಿಗೂ ಸಹ ಕೋಪ ಬಂದು ಚಿತ್ರನ್ಗೆ ಕತ್ತಿಸ್ಕಿ ಸಾಯಿಸೋದಿಕ್ ಹೋಗ್ತಾ ಇರ್ತಾಳೆ. ಆಗ ಅಮ್ಮ ಸುಮ್ಮನೆ ಇರಮ್ಮ, ಈಗೇನಾದ್ರೂ ಆದ್ರೆ ಮತ್ತೆ ನಮ್ಮ ಮೇಲೆ ಬರುತ್ತೆ, ಪ್ಲೀಸ್ ಬಿಟ್ಟಾಕಮ್ಮ ಅಂತ ರಾಹುಲ್ ಹೇಳ್ತಾ ಇದ್ರು. ಬೇಡ ಕಣೋ, ಇವಳೇ ನನ್ನ ಎದುರಿಸ್ತಾ ಇರ್ಬೇಕಾದ್ರೆ ನಾನು ಇವಳನ್ನ ಯಾಕೆ ಬಿಡಬೇಕು ಅಂತ ಕತ್ತಿಸ್ಕಿ ಸಾಯಿಸ್ತಾ ಇರ್ತಾಳೆ. ನೋಡಿದ್ರೆ ಚಿತ್ರಾಗೆ ತುಂಬ ಭಯ ಆಗಿ ಅವಳೇ ಅಲ್ಲಿಂದ ಸೂಟ್ ಕೇಸ್ನೆಲ್ಲ ಎತ್ಕೊಂಡು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವಳೇ ಕೋಪ ಮಾಡಿಕೊಂಡು ಟೆನ್ಷನಲ್ಲಿ ಹೊರಟಿರ್ತಾಳೆ. ಅದನ್ನ ನೋಡಿ ನಾಗವೇಣಿ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ. ಈಗ ಅಪರ್ಣ ಅವ್ರಿಗೆ ವಿಚಾರ ತಿಳಿದಿದೆ, ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಸುಭಾಷ್ ಅವ್ರನ್ನ ಅಪರ್ಣ ಅವರು ಕ್ಷಮಿಸ್ತಾರ, ಈ ವಿಚಾರದಲ್ಲಿ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ವಾಲ್ವ್ ಆಗಿರೋ ವಿಚಾರ ಅಪರ್ಣಗೂ ಸಹ ತಿಳಿದಿದೆ. ಈಗ ಅವರಿಬ್ರಿಗೆ ಏನಾದ್ರು ಬ್ಲೇಮ್ ಮಾಡ್ತಾರ. ಈ ಕಡೆ ನೋಡಿದ್ರೆ ಚಿತ್ರ ಮನೆ ಬಿಟ್ಟು ಹೊರಟಿದ್ದಾಳೆ. ಅದು ನಾಗವೇಣಿ ನಾಟಕ ಅಂತ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.